ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಆ ವಿಡಿಯೋ ನೋಡಿ ಈ ವಿಡಿಯೋ ಬನ್ನಿ, ಖಂಡಿತ ಅರ್ಥ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ದೇವಯಾನಿ ಮಾಡಿರೋದು ಖತರ್ನಾಕ್ ಪ್ಲ್ಯಾನ್ ಹೇಗೆ ಗೊತ್ತಾ? ಇನ್ನೂ ಮದುವೆನೇ ಆಗಿರೋದಿಲ್ಲ ಅಂಜುಂದು. ಅದೇ ಒಂದು ಸಮಯದಲ್ಲಿ ಅಲ್ಲ ಮಾಮ್, ಏನು ಮಾಮ್ ಇದೆಲ್ಲ ಅಂತ ಕೇಳ್ತಾರೆ. ಮಾಮ್ ಇದು ಯಾರ್ದು ಫೋಟೋ ಅಂತ ಕೇಳಿದಾಗ, ಮಾಮ್ ಡ್ಯಾಡಿ ಇಷ್ಟು ಕ್ಲೋಸ್ ಆಗಿ ಬೇರೆಯವ್ರ ಜೊತೆನ ಅಂದಾಗ ಅಂದ ತಕ್ಷಣ ನೋ ನೋ ನೋ, ಇವ್ರು ಏನೋ ಒನ್ ಸೈಡ್ ಲವ್ ಅಂತ ಹೇಳ್ತಾಳೆ. ಮುಂಚೆನೇ ಅಂಜುಗೆ ಅಂದರೆ, ಮಾಮ್ ಏನು ಹೇಳ್ತಿದ್ದೀರಾ ನೀವು, ಮತ್ತು ಈ ಫೋಟೋ ಯಾಕೆ ತೊಗೊಂಡಿದ್ದೀರಾ ಅಂತ ಕೇಳ್ತಾಳೆ. ಸೊ ಕೇಳಿದ ತಕ್ಷಣ ಮುಂದೊಂದು ದಿನ ಆ ಅಜಿತ್ ಇದನ್ನಲ್ಲ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಯಾಕಂತಂದರೆ ನಿನ್ನ ಮದುವೆಗಿಂತ ಮುಂಚೆನಾದರೂ ನನ್ನ ಅರೆಸ್ಟ್ ಮಾಡ್ಬೋದು, ಮದುವೆ ಆದಮೇಲಾದರೂ ಅರೆಸ್ಟ್ ಮಾಡ್ಬೋದು. ಯಾಕಂದರೆ ಶಾರದನಿಗೆ ಶೂಟ್ ಮಾಡಿದ್ದು, ಶಾರದನಿಂದ ಬಿದ್ದಿರೋದು ನಾನೇ ಅಂತ ಅಜಿತ್ ಪಕ್ಕ ಕಂಡುಹಿಡಿತೇನೆ, ಅವನಿಗೆ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ದೇವಯಾನಿ ಹೇಳ್ತಾಳೆ. ಸೊ ಅವಳು ಅನ್ಕೊಂಡಂಗೆ ಅಜಿತ್ ಕಂಡುಹಿಡಿದ್ರಲ್ವಾ, ಅದಕ್ಕೆ ಅವಳು ಏನು ಮಾಡಿರ್ತಾಳೆ, ಒಂದು ಪ್ರೀ ಪ್ಲ್ಯಾನ್ ಮಾಡಿರ್ತಾಳೆ. ಯಾವ ರೀತಿ ಪ್ರೀ ಪ್ಲ್ಯಾನ್ ಅಂದರೆ, ಆ ಫೋಟೋವನ್ನು ಅಂಜಿಗೆ ಕೊಟ್ಟಿರ್ತಾಳೆ. ಸೊ ಮಾಮ್ ಇದೇನು ಮಾಮ್ ಯಾರಿದು ಅಂದಾಗ, ಇವಳು ರೋಸಿ ಅಂತ, ನಿಮ್ಮ ತಂದೆ ಮತ್ತು ಇವಳು ಒಂದೇ ಕಾಲೇಜಲ್ಲಿ ಓದಿರೋದು. ಆದರೆ ಅವಳು ನಿಮ್ಮ ತಂದೆನ ಪ್ರೀತಿ ಮಾಡ್ತಾ ಇದ್ಲಂತೆ. ಈ ವಿಷಯ ನಿಮ್ಮ ತಂದೆಗೆ ಗೊತ್ತಿಲ್ಲ. ನಿಮ್ಮ ತಂದೆಗೆ ನಾನು ಅಂದರೆ ಪ್ರಾಣ, ನನ್ನನ್ನು ಮಾತ್ರ ಪ್ರೀತಿ ಮಾಡ್ತಾಯಿದ್ರು. ಆದರೆ ಮತ್ತು ಈ ಫೋಟೋ ಈಗ ಯಾಕೆ ಮಾಮ್ ಅರ್ಧ ಬಿಸಾಕೋದಲ್ವಾ, ಮತ್ತು ಎಲ್ಲಿ ಅವಳು ಅಂತ ಕೇಳಿದಾಗ, ಅವಳ ಏನಂತಂದರೆ ಶ್ರವಣ್ ಕುಟುಂಬ ಹಾಳು ಮಾಡ್ತಿರೋದು ಮತ್ತು ನಿಮ್ಮ ತಂದೆಗಾಗಿರೋ ಸಮಸ್ಯೆಗೆಲ್ಲ ಕಾರಣ ನಾನೇ ಅಂತ ಈ ರೋಸಿಗೆ ಗೊತ್ತಿತ್ತು. ಯಾಕಂದರೆ ನಿಮ್ಮ ಅಪ್ಪನ ಪರ್ಸ್ನಲ್ ಸೆಕ್ಯೂರಿಟರಿ ಆಗಿದ್ಲು. ಹಾಗಾಗಿ ಅವಳು ನನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಕತೆನೇ ಮುಗಿಸಿ ನಾನೇ ಮೇಲ್ ಕಳಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಅಂದ ತಕ್ಷಣ ವಾವ್ ಮಾಮ್ ಅಂತ ಹೇಳ್ತಾಳೆ. ಅದಕ್ಕೆ ಈ ಫೋಟೋನ ಮುಂದೊಂದಿನ ಯೂಸ್ ಆಗುತ್ತೆ, ನಾನು ಹೇಳಿದಾಗೆ ಮಾಡು ಅಂತ ಹೇಳ್ತಾಳೆ. ಅಂದರೆ ಒಂದು ವೇಳೆ ನಿನ್ನ ಮದುವೆಗಿಂತ ಮುಂಚೆನೇ ಅಜಿತ್ ಏನಾದರೂ ನಾನು ಅರೆಸ್ಟ್ ಮಾಡ್ಕರ್ಕೊಂಡೋದ್ರೆ ಈ ಫೋಟೋನ ಏನು ಮಾಡಬೇಕು, ನೀನು ನಿಮ್ಮ ತಂದೆ ಫೋಟೋ ಹಿಂದೆ ಇಡಬೇಕು ಅಂತ ಪ್ಲ್ಯಾನ್ ಕೊಟ್ಟಿದ್ದೆ ದೇವಯಾನಿ ಆಗಿರ್ತಾಳೆ. ಆ ಪ್ಲ್ಯಾನ್ ಪ್ರಕಾರನೇ ಈ ಅಂಜು ಕೂಡ ಎಮೋಷ್ನಲ್ ಡ್ರಾಮಾ ಮಾಡ್ಕೊಂಡು ಹಂಗೆ ಮಾಡ್ತಾಳೆ. ಅಲ್ಲ ಬೇಬಿ, ನಮ್ಮ ಪ್ಲ್ಯಾನಲ್ಲಿ ನೀನು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನನ್ನ ಬಗ್ಗೆ ಈ ಥರ ಹ್ಯಾಶ್ ಆಗಿ ಹಾರ್ಡಾಗಿ ಮಾತಾಡೋದು ಇರಲಿಲ್ವಲ್ಲ ಅಂದಾಗ, ಇರಲಿಲ್ಲ ಮಾಮ್, ಈ ಮನೆ ಸೊಸೆಯಾಗಿ ಈ ಮನೆಗೆ ತಕ್ಕಂತ ನಡ್ಕೊಳ್ಬೇಕಲ್ವ, ಅದಕ್ಕೆ ನಾನೇ ಆ ರೀತಿ ನನ್ನನ್ನು ನಾನು ಬದಲಾಯಿಸ್ಕೊಂಡೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ವಾವ್ ಬೇಬಿ ಸೂಪರ್ ನೀನು ಅಂತ ಹೇಳಿ ಆ ಮಗಳ ಅಮ್ಮನ ಅಪ್ಪಿಕೊಳ್ತಾರೆ. ಅಪ್ಕೊಂಡು ಈ ಅಂಜು ಇದಳೆಲ್ಲ ಭಾರಿ ಪಾಯಿಂಟ್ ಮೇಲೆ ಪಾಯಿಂಟ್ ಹೊಡಿತಾಳೆ. ಸೊ ಇಷ್ಟು ದಿನ ಈ ಅಂಜುನ ಬೇರೆ ಥರನೇ ನೋಡಿದ್ರು, ಆದರೆ ಇನ್ನು ಮುಂದೆ ಈ ಅಂಜು ಅವತಾರನೇ ನೋಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೂಪರ್ ಮಗಳೇ, ಏನು ತುಂಬ ಅಪ್ಡೇಟ್ ಆಗಿಬಿಟ್ಟಿದೆಯಾ ಅಂತ ಹೇಳಿ ಮಗಳನ್ನ ಕೂಡ ಅಮ್ಮ ಹೊಗಳೋದು, ಅಮ್ಮನ ಮಗಳು ಹೊಗಳೋದು. ಒಟ್ಟಿನಲ್ಲಿ ಕಿಲಕಿಲ ಅಂತ ನಕ್ಕೊಂಡು ನಮ್ಮ ನಮ್ಮ ಆಸೆ ಅಂತೂ ನೆರವೇರಿತು ಅಂತ ಹೇಳ್ತಾಳೆ. ಮಾಮ್, ನನ್ನ ಮದುವೆಯಲ್ಲಿ ನಿನ್ನನ್ನು ಇರಕ್ಕೆ ಬಿಡಿಲ್ವಲ್ಲ, ಆ ಶ್ರವಣ್ಣೂ ಸುಮ್ಮನೆ ಬಿಡೋದಿಲ್ಲ, ಅರೆಸ್ಟ್ ಮಾಡಿರೋ ಅಜಿತನೂ ಸುಮ್ಮನೆ ಬಿಡೋದಿಲ್ಲ, ಆ ಟೀ ಅಂಗಡಿಗೆ ಭೂಮಿನೂ ಸುಮ್ಮನೆ ಬಿಡೋದಿಲ್ಲ, ನಾನು ಎಲ್ಲರೂ ಕತೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅಂಜು ಹೇಳ್ತಾಳೆ. ಸೂಪರ್ ಮಗಳೇ ಅಂತ ಮಗಳಿಗೆ ಅಮ್ಮ ಶಾಬಾಸ್ಗಿರಿ ಕೊಡ್ತಾಳೆ. ಈ ಕಡೆ ನಮ್ಮ ಅಜಿತ್ ಅವರು ಸ್ಟೇಷನಿಂದ ಬರ್ತಾರೆ. ಬಂದು ಮೌನವಾಗಿ ಕೂತ್ಕೋತಾರೆ ಬೆಡ್ ಮೇಲೆ ಕೂತ್ಕೊಂಡ್ಮೇಲೆ ಭೂಮಿ ಕೇಳ್ತಾಳೆ, ಸಾಹೇಬ್ರೆ ಯಾಕೆ ಏನಾಯಿತು ಅಂತ ಹೇಳಿದ ತಕ್ಷಣ, ದೇವಯಾನಿ ಅಮ್ಮನಿಗೆ ಬೇಲ್ ಕೊಟ್ರಲ್ಲ ಸಾಹೇಬ್ರು, ಅದಕ್ಕೆ ನಾ ಅಂದಾಗ, ಮಾವ ಅಷ್ಟು ಸುಲಭವಾಗಿ ಬೇಲ್ ಕೊಡೋರಲ್ಲ, ಅಂಥದ್ರಲ್ಲಿ ಮಗಳನ್ನು ಕಳ್ಕೊಂಡಿದ್ದಾರೆ. ದೇವಯಾನಿ ಅತ್ತೆಯಿಂದನೇ ಮಗಳನ್ನು ಕಳ್ಕೊಂಡಿದ್ದಾರೆ, ಹೆಂಡ್ತಿನ ಆ ರೀತಿ ಆ ಸ್ಥಿತಿಯಲ್ಲಿ ನೋಡ್ತಿದ್ದಾರೆ. ಅಂಥದ್ರಲ್ಲಿ ಮಾವ ಅವರಾಗವರು ಬೇಲ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಮಾವನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ, ಅದು ಬೇರೆ ಯಾರೂ ಅಲ್ಲ ಸಾಹೇಬ್ರೆ, ನಾನೇ ಅಂತ ಈ ಭೂಮಿ ಹೇಳ್ಬಿಡ್ತಾಳ್ರಿ. ಮಾಡಿದಾಳೆ, ಸುಮ್ಮನೆ ಕುಂತಿದ್ರೆ ಆಗೋಗಿರೋದು, ಈಗ ನಾನೇ ಅಂತ ಹೇಳ್ಬಿಟ್ಟಿದ್ದಾಳೆ. ಸುಮ್ಮನೆ ಇರ್ತಾರ ಅಜಿತು, ಕಣ್ಣಲ್ಲಿ ನೀರು ಬರ್ತಾರೆ ತಂಗಿ, ಕೆಂಡಾಮಂಡಲವಾಗಿದ್ದಾರೆ. ಈ ಒಂದು ಯಾರಿಗೋ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೋಗಿ ತನ್ನ ಸಂಸಾರವನ್ನು ಏನಂತಂದರೆ ಬೀದಿ ಪಾಲು ಮಾಡ್ಕೊಳ್ತಿದ್ದಾಳೆ. ಸೊ ಇನ್ನು ಬೆಂಕಿ ಬಿರುಗಾಳಿ ಹಾಕ್ತಾರೆ ಅಜಿತು. ಇನ್ನು ಭೂಮಿನ ಏನು ಮಾಡ್ಬೋದು, ಮನೇಲಿ ಇಟ್ಕೋತಾರ, ಮನೆಯಿಂದ ಆಚೆ ಹಾಕ್ತಾರ. ಈ ವಿಷಯ ಗೊತ್ತಾದ ಮೇಲೆ ಅಜಿತ್ ಸ್ಥಿತಿಗತಿ ಏನಾಗಿರಬೇಡ, ಅವರು ಏನಂತಂದರೆ ಭಾವುಕರಾಗ್ತಾರ ಅಥವಾ ಕೋಪ ಮಾಡ್ಕೊಳ್ತಾರ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.